ತೋರುವುದು ದೋಷಗುಣ ಅರಕೇಳಿಗೆ ನಮಾತೆ ತೋರುವುದು ದೋಷಗುಣ ಅರಕೇಳಿಗೆ ನಮಾತೆ ತೋರುವುದು ಗುರುಗಳಾದ ವಸಿಷ್ಠ ಮಹರ್ಷಿಗಳು ಕೈಕಾ ಮಾತಿಯವರು ನಮ್ಮನ್ನು ತ್ವರಿತವಾಗಿ ಬರಹೇಳಲು ಕಾರಣವೇನಿರಬಹುದು? ಅಲ್ಲದೆ ಮಾರ್ಗದಲ್ಲಿ ಅಪಶಕುನಗಳೇ ಕಾಣಬರುತ್ತಿರುವುದು. ಸಹೋದರ, ತಂದೆಯಾದ ದಶರಥ ಚಕ್ರವರ್ತಿಯು ಕೆಂಪು ವಸ್ತ್ರಗಳನ್ನು ಧರಿಸಿ ದಕ್ಷಿಣ ದಿಕ್ಕಿನ ಕಡೆ ಪ್ರಯಾಣ ಬೆಳೆಸಿದಂತೆ ನಿನ್ನೆ ದಿನ ರಾತ್ರಿ ನನಗೊಂದು ದುಸ್ವಪ್ನವಾಯಿತು. ಸಹೋದರ, ದುಸ್ವಪ್ನವಾಯಿತು. ಅದಕ್ಕನುಗುಣವಾಗಿ ಮಾರ್ಗದಲ್ಲಿ ಅಪಶಕುನಗಳೇ ಕಾಣಬರುತ್ತಿರುವುದು. ಅದು ಅಲ್ಲದೆ ನನ್ನ ಹೃದಯದಲ್ಲದಾವುದೋ ಒಂದು ಅವ್ಯಕ್ತ ವಾಣಿಯು ನುಡಿತಿರುವುದು, ಭರತ ಭರತ ಪುರಪ್ರವೇಶ ಮಾಡಬೇಡ ಮಾಡಬೇಡ ಎಂದು. ಸಹೋದರ, ಇಂದು ಅಣ್ಣ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ಮಹೋತ್ಸವಕ್ಕೆ ಈ ನಮ್ಮ ಅಯೋಧ್ಯ ನಗರವು ಇಂದ್ರನ ಅಮರಾವತಿಯನ್ನೇ ನಾಚಿಸುವಂತೆ ಕಂಗೊಳಿಸಬೇಕಾಗಿದ್ದ ಅರಮನೆಯು ಇಂದೇಕೋ ಕಳಾಹೀನವಾಗಿ ಕಾಣುತ್ತಿರುವುದಲ್ಲ ಸಹೋದರ? ಅಲ್ಲಿ ನೋಡು, ನಮ್ಮ ಅರಮನೆಯ ಧ್ವಜಪತಾಕೆಯು ಅರ್ಧ ಮಟ್ಟದಲ್ಲಿ ಕಳಾಹೀನವಾಗಿ ಹಾರಾಡುತ್ತಿರುವುದು. ಇದನ್ನೆಲ್ಲ ನೋಡುತ್ತಿದ್ದರೆ ನಮ್ಮ ಅಯೋಧ್ಯ ನಗರಕ್ಕೆ
ಭರಿಸಲಾಗದಂತಹ ಸಂಕಟ ಉಂಟಾಗಿರುವುದೆಂದು ನನಗೆ ಭಾಸವಾಗುತ್ತಿರುವುದು ಸಹೋದರ, ಭಾಸವಾಗುತ್ತಿರುವುದು. ಅಣ್ಣ ಅಣ್ಣ ನಾವೀಗ ತಕ್ಷಣ ಪ್ರವೇಶವನ್ನು ಮಾಡಿ ಮಾತೆಯವರನ್ನು ಕಂಡರೆ ಎಲ್ಲ ವಿಚಾರವನ್ನು ತಿಳಿಯುವುದು. ಹಾಗೆ ಆಗಲಿ ಸಹೋದರ, ನಡೆ, ಜಾಗೃತಿಯಾಗಿ ಹೋಗಿ ಮಾತೆಯವರಿಂದ ಎಲ್ಲಾ ವಿಚಾರಗಳನ್ನು ತಿಳಿಯೋಣ. ಹಾಳಾದ ಮಂದರೆಯ ಮಾತನ್ನು ಕೇಳಿ ನಾನು ಕೆಟ್ಟೆನು. ನನ್ನ ಅರಿಶಿನ ಕುಂಕುಮದ ಸೌಭಾಗ್ಯವನ್ನು ನನ್ನ ಕೈಯಾರೆ ನಾನೇ ಅಳಿಸಿಕೊಂಡೆ. ಅಯ್ಯೋ ದೈವವೇ, ಏನಿದು ನಿನ್ನ ಲೀಲೆಯು? ಅಮ್ಮ, ಸಹೋದರ ಸಹೋದರ ಅಣ್ಣ, ನಾವು ಮಾತೆಯವರ ಅಂತಃಪುರಕ್ಕೆ ಬಂದೊಡನೆ ಮಾತೆಯವರು ನಮ್ಮನ್ನು ಆದರದಿಂದ ಸ್ವಾಗತಿಸುತ್ತಿದ್ದ ಮಾತೆಯವರು ಕಾಣುತ್ತಿಲ್ಲವಲ್ಲ, ಇಂದೇಕೋ ಅರಮನೆಯು ಮೌನವಾಗಿರುವುದು? ಅಮ್ಮ, ಇಲ್ಲಿರುವಿರಾ? ಜನನಿ, ನಮಸ್ಕರಿಸುವೆವು. ಮಕ್ಕಳಿರ, ನಿಮಗೆ ಮಂಗಳವಾಗಲಿ, ಮೇಲೇಳಿ. ಅಮ್ಮ, ಇದೇನು ತಾಯಿ, ಇದೇನಮ್ಮ? ನಿನ್ನ ಮುಖದಲ್ಲಿ ಮುತ್ತೈದೆಯ ಲಾಂಛನವೇ ಮಾಯವಾಗಿರುವುದಲ್ಲಮ್ಮ. ಅಮ್ಮ, ಸದಾ ಜನಕನು ಪವಣಿಸುತ್ತಿದ್ದ ಈ ಹಂಸತೋಲಿಕಾ ಕಲ್ಪವು ಇಂದು ಬರಿದಾಗಿರಲು ಕಾರಣವೇನಮ್ಮ? ಅಮ್ಮ, ಜನಕನೆಲ್ಲಿ? ಜನಕ ಜನಕ ಅಮ್ಮ, ಹೇಳು ತಾಯಿ, ಜನಕನೆಲ್ಲಿ? ಇನ್ನೆಲ್ಲಿಯ ಜನಕನಪ್ಪ? ನಿಮ್ಮ ಜನಕನು ಪರಲೋಕವಾಸಿಯಾದರು ಮಗನೇ. ಜನಕ ಪರಲೋಕದಲ್ಲಿರುವ ನನ್ನ ತಂದೆಯೇ, ಇಲ್ಲಿಂದಲೇ ವಂದಿಸುವೆವು ಜನಕ, ವಂದಿಸುವೆವು. ತಂದೆಯ ಅಂತ್ಯಕಾಲದಲ್ಲಿ ಅವರ ಬಳಿಯಲ್ಲಿದ್ದು ಅವರ ಸೇವೆಯನ್ನು ಮಾಡುವ ಭಾಗ್ಯವೂ ನಮಗಿಲ್ಲದೆ ಹೋಯಿತೆ. ನಾವೆಂತಹ ನಿರ್ಭಾಗ್ಯರಮ್ಮ, ನಿರ್ಭಾಗ್ಯರು. ಕುಮಾರ, ಜನಕನ ಅಂತ್ಯಕಾಲದಲ್ಲಿ ಅವರ ಬಳಿಯಲ್ಲಿದ್ದು ಅವರ ಸೇವೆಯನ್ನು ಮಾಡಿದ ಅಣ್ಣ ರಾಮಚಂದ್ರ, ಸಹೋದರ ಲಕ್ಷ್ಮಣರೇ ಭಾಗ್ಯಶಾಲಿಗಳು, ಭಾಗ್ಯಶಾಲಿಗಳು. ಈ ನಿರ್ಭಾಗ್ಯನಾದ ಭರತನಿಗೆ, ಅಮ್ಮ, ಈ ನಿರ್ಭಾಗ್ಯನಾದ ಭರತನಿಗೆ ಅಂತಹ ಭಾಗ್ಯವು ಲಭಿಸಲಿಲ್ಲವಲ್ಲಮ್ಮ, ಲಭಿಸಲಿಲ್ಲ. ನಾನೆಂತಹ ನಿರ್ಭಾಗ್ಯನಮ್ಮ, ನಾನೆಂತಹ ಪಾಪಿಷ್ಟನು ತಾಯಿ, ಪಾಪಿಷ್ಟನಮ್ಮ. ಭರತ, ನಿಮಗಿಲ್ಲದ ಆ ಭಾಗ್ಯವು ಆ ರಾಮ ಲಕ್ಷ್ಮಣರಿಗೆ ಎಲ್ಲಿಂದ ಬರಬೇಕು ಮಗನೇ? ಅಮ್ಮ, ಹೌದು ಕಂದ, ಏನು ಹೇಳಿ? ನಿಮ್ಮ ತಂದೆಯವರ ಅಂತ್ಯ ಕಾಲದಲ್ಲಿ ಅವರು ಕೂಡ ಬಳಿಯಲ್ಲಿ ಇರಲಿಲ್ಲ ಮಕ್ಕಳಿರ. ಏನಮ್ಮ, ಎಲ್ಲಿ ಹೋಗಿದ್ದರಮ್ಮ? ಪಿತೃವಾಕ್ಯ ಪರಿಪಾಲನೆಗಾಗಿ ರಾಮನೊಡಗೂಡಿ ಲಕ್ಷ್ಮಣ, ಸೀತಾ ಎಲ್ಲರೂ ನಾರ್ಮುಡಿಯನ್ನುಟ್ಟು ಅರಣ್ಯವಾಸಕ್ಕೆ ಹೊರಟು ಹೋದರು. ಏನಿ ವಿಚಿತ್ರವಾದ ನುಡಿಗಳು. ಅಮ್ಮ, ಅಮ್ಮ, ಅರಣ್ಯವಾಸಕ್ಕೆ ಹೋಗಲು ಕಾರಣವೇನಮ್ಮ? ನಾನೇ ಕಾರಣಳು ಕಂದ. ಅದು ಹೇಗೆ ತಾಯಿ? ಹೇಳುವೆನು ಮಗನೇ. ಹಿಂದೆ ದೇವಾಸುರ ಇದ್ದ ಕಾಲದಲ್ಲಿ ನಾನು ನಿಮ್ಮ ತಂದೆಗೆ ಮಾಡಿದ ಸಹಾಯಕ್ಕಾಗಿ ಮೆಚ್ಚಿ ನಿಮ್ಮ ತಂದೆಯವರೂ ನನಗೆ 2 ವರಗಳನ್ನು ಕೊಟ್ಟಿದ್ದರು. ಆ ವರಗಳನ್ನೇ ನಿಮ್ಮ ತಂದೆಯ ಬಳಿಯಲ್ಲಿ ಕೇಳಿಕೊಂಡೆನು ಮಗನೇ. ಹೌದು ತಾಯಿ, ಕೇಳಿ ಬಲ್ಲೆನು. ಏನೆಂಬುದಾಗಿ ತಾಯಿ? 1ನೇ ವರಕ್ಕೆ
ರಾಮಚಂದ್ರನಿಗೆ ನಡೆಯಬೇಕಾಗಿದ್ದ ಪಟ್ಟಾಭಿಷೇಕವನ್ನು ತಪ್ಪಿಸಿ ನಿನಗೆ ಪಟ್ಟಾಭಿಷೇಕವಾಗಬೇಕೆಂತಲೂ ಶಿವ ಶಿವ. ಎರಡನೇ ವರಕ್ಕೆ ರಾಮಚಂದ್ರನು ನಾರ್ಮುಡಿಯನ್ನುಟ್ಟು ಜಟಾಮುಲ್ಕಲಧಾರಿಯಾಗಿ ಮುನಿವೃತ್ತಿಯಿಂದ ಪುರಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕೆಂದರೂ ಕೇಳಿಕೊಂಡನು. ಪಿತೃವಾಕ್ಯ ಪರಿಪಾಲನೆಗಾಗಿ ರಾಮನೊಡಗೂಡಿ ಲಕ್ಷ್ಮಣ ಸೀತಾ ಎಲ್ಲರೂ ನಾರ್ಮುಡಿಯನ್ನುಟ್ಟು ಅರಣ್ಯವಾಸಕ್ಕೆ ಹೊರಟು ಹೋದರು. ಮಕ್ಕಳಿರ ಈಗ ನನ್ನ ಎದುರಿನಲ್ಲಿ ನಿಂತು ಮಾತನಾಡುತ್ತಿರುವುದು ಯಾರು? ಭಾರತನ ತಾಯಿಯೇ? ಅಲ್ಲವೇ? ದಶರಥನ ಧರ್ಮಪತ್ನಿಯೇ? ಅನುಮಾನವೇ? ಈ ಅಯೋಧ್ಯ ರಾಜಲಕ್ಷ್ಮಿಯೇ? ಅಲ್ಲ ಅಲ್ಲ, ಯಾವುದೋ ಒಂದು ದುಷ್ಟ ಭೂತವು ನನ್ನ ರಘುವಂಶ ಕಳಂಕ ಸ್ವರೂಪಿಣಿ, ಜಗತ್ತಳಿಯುವರೆಗೂ ಅಳಿಸಿ ಹೋಗದಂತಹ ಅಪಕೀರ್ತಿಯನ್ನು ಈ ಭರತನ ತಲೆಯ ಮೇಲೆ ತಂದೊಡ್ಡಿದೆಯಾ ತಾಯಿ, ತಂದೊಡ್ಡಿದೆಯಾ? ಈ ರಾಮಚಂದ್ರನ ಪಾದ ಧೂಳಿಗೂ ಸಮನಲ್ಲದ ನಾನು ಅಯೋಧ್ಯ ಸಿಂಹಾಸನವನ್ನೇರುವುದೇ? ಅಯ್ಯೋ ಅಮ್ಮ, ಅಮ್ಮ, ತನ್ನ ಎತ್ತ ತಾಯಿಯಾದ ಕೌಸಲ್ಯ ಮಾತಿಗಿಂತಲೂ ನಿನ್ನಲ್ಲಿ ಅಧಿಕವಾದ ಮಮತೆಯನ್ನಿಟ್ಟಿದ್ದ ಆ ಸೌಮ್ಯ ಮೂರ್ತಿಯನ್ನು ವನವಾಸಕ್ಕೆ ಕಳುಹಿಸಲು ನಿನ್ನ ಮನಸ್ಸಾದರೂ ಹೇಗೆ ಬಂತು? ಹೇಗೆ ಬಂತು? ಕುಲಜ್ಯೇಷ್ಠನಾದ ಶ್ರೀರಾಮಚಂದ್ರನನ್ನು ಅಡವಿಗಟ್ಟಿ ಕನಿಷ್ಠ ಪುತ್ರನಿಗೆ ಪಟ್ಟ ಕಟ್ಟುವುದೇ? ಅಯ್ಯೋ ಅಯ್ಯೋ ಪಾಪಿ ಭರತ, ಭರತ, ನಿನ್ನ ಧಾವ ಜನ್ಮದ ಪಾಪದ ಫಲವಾಗಿ ಈ ನರರಕ್ಕಸಿಯ ಗರ್ಭದಲ್ಲಿ ಜನಿಸಿದೆ. ಇದಕ್ಕಿಂತಲೂ ಶ್ರೀರಾಮಚಂದ್ರನ ಪಾದರಕ್ಷಣೆ ಮಾಡುವ ಪಾದುಕೆಗಳಾದರೂ ಹಾಗೆ ಈಕೆಯು ಬಂಜೆಯಾಗಿದ್ದರೆ ಈ ಲೋಕಕ್ಕೆ ಕಲ್ಯಾಣವಾಗುತ್ತಿತ್ತಲ್ಲ, ಕಲ್ಯಾಣವಾಗುತ್ತಿತ್ತಲ್ಲ. ಅಮ್ಮ, ಶ್ರೀರಾಮಚಂದ್ರ, ಸೀತಾಮಾತೆ, ಸಹೋದರ ಲಕ್ಷ್ಮಣ ವನವಾಸಕ್ಕೆ ಹೊರಡುತ್ತಿರುವ ಅಂತಹ ದಾರುಣ ಸಮಯದಲ್ಲಿ ತಾಯಿ ಎನಿಸಿದ್ದ ನಿನ್ನ ಹೃದಯದಲ್ಲಿ ಶಾಂತಿ ಹೇಗೆ ನೆಲೆಸಿತು? ಚಾಂಡಾಲಿ ಕುಮಾರ, ಪತಿಯನ್ನು ಪರಲೋಕವಾಸಿಯನ್ನಾಗಿಸಿ ಪುತ್ರರನ್ನು ಪರದೇಶಿಯನ್ನಾಗಿಸಿ ಈ ಅಯೋಧ್ಯೆ ಸೌಭಾಗ್ಯವನ್ನು ರಸಾತಲಕ್ಕೆ ತುಳಿದು ಸವತಿ ಮಾತ್ಸರ್ಯವೆಂಬ ಮರುಭೂಮಿಯಲ್ಲಿ ವಂಶನಾಶವೆಂಬ ತಳಹದಿಯನ್ನು ಹಾಕಿ ದಶರಥನ ಮೃತ ಶರೀರವನ್ನೇ ಸ್ತಂಭಗಳನ್ನಾಗಿ ನಿಲ್ಲಿಸಿ ಅಕ್ಕ ತಂಗಿಯರ ವಿಧವಾ ದೇಹಗಳನ್ನೇ ತೊಲೆಗಳನ್ನಾಗಿ ಹಾಸಿ ಅನ್ಯಾಯ ಎಂಬ ಭವನವನ್ನು ನಿರ್ಮಿಸಿ ಪಿತೃ ಪ್ರಾಣ ಹರಣವೆಂಬ ಸಿಂಹಾಸನದ ಮೇಲೆ ಈ ಭರತನನ್ನು ಕುಳ್ಳಿರಿಸಲು ಯತ್ನಿಸಿದೆಯಾ ಸವತಿ ಮಾತ್ಸರ್ಯದ ಭೂತವೇ? ಕುಮಾರ, ಕುಮಾರ, ಮಗನೇ ಭರತ ಎಂದು ಕರೆಯುವುದಕ್ಕೆ ನನಗೆ ನಾಚಿಕೆಯಾಗುವುದಿಲ್ಲವೇ? ಶ್ರೇಷ್ಠವಾದ ಕೇಕೆ ವಂಶದಲ್ಲಿ ಕಾಲಕೂಟ ವಿಷದಂತೆ ಜನಿಸಿ ಉಭಯ ವಂಶಗಳ ಕೀರ್ತಿಯನ್ನು ಸುಟ್ಟು ಬಿಟ್ಟೆ. ಅದಾವ ಶುಭ ಮುಹೂರ್ತದಲ್ಲಿ ಜನಕನು ಕಟ್ಟಿದ್ದ ಮಾಂಗಲ್ಯವನ್ನು ನೀನೇ ನಿನ್ನ ಈ ಕೈಯಾರ ಕಿತ್ತಿದೆಯಾ ತಾಯಿ? ನಿನ್ನ ಹಣೆಯಲ್ಲಿ ರಾರಾಜಿಸುತ್ತಿದ್ದ ಕುಂಕುಮವನ್ನು ನೀನೇ ಅಳಿಸಿಕೊಂಡೆಯೇನಮ್ಮ. ನಿನ್ನ ಕರದಲ್ಲಿ ಬೆಳಗುತ್ತಿದ್ದ ಮುತ್ತೈದೆಯ ಬಾಳೆಗಳನ್ನು ನೀನೇ ಚಚ್ಚಿ ಪುಡಿಗೈದೆಯಾ ತಾಯಿ, ಪುಡಿಗೈದೆಯಾ? ಛೀ, ನೀನು ರಾಜ್ಯ ದ್ರೋಹಿ, ಪುತ್ರ ದ್ರೋಹಿ. ನಿನ್ನನ್ನು ಹೀಗೆಯೇ ಉಳಿಸಿದ್ದೆ ಆದರೆ ಈ ಅಯೋಧ್ಯೆಯಲ್ಲಿರುವ ಸ್ತ್ರೀಯರೆಲ್ಲರೂ ಈ ನಿನ್ನ ನೀಚ ಸ್ಮೃತಿಯನ್ನೇ ಹಿಂಬಾಲಿಸಿ ಅನೇಕ ಪುರುಷ ಶ್ರೇಷ್ಠರಿಗೆ ಮೃತ್ಯು ಪ್ರಾಯರಾಗುವುದರಲ್ಲಿ ಯಾವ ಸಂದೇಹವಿಲ್ಲ. ಆದ್ದರಿಂದ ನಿನ್ನ ನೀಗಲೇ ಶಾಂತರಾಗಿ ಶಾಂತರಾಗಿ ಅಣ್ಣ,
ಅಣ್ಣ ಈಕೆಯನ್ನು ಕೊಲ್ಲಬೇಡ. ಈತನನ್ನು ಕೊಂದರೆ ಮಹಾದ್ವಾಸಕ್ಕೆ ಪಾಪವಾಗುವುದು. ಹೌದು ಸರ್. ಈಗಲೇ ಹೋಗಿ ವಸಿಷ್ಠ ಮುಹಿಗಳನ್ನು ಕಂಡು ಶ್ರೀರಾಮಚಂದ್ರನನ್ನು ಕರೆದುಕೊಂಡು ಬರುವಣ ಬಾ ಅಣ್ಣ. ಸಹೋದರ, ಸರಿಯಾದ ಸಮಯಕ್ಕೆ ನೀನು ನನ್ನನ್ನು ಎಚ್ಚರಿಸಿದೆ. ನಾವು ಜಾಗೃತಿಯಾಗಿ ಹೋಗಿ ಗುರುಗಳಾದ ವಸಿಷ್ಠ ಮಹರ್ಷಿಗಳನ್ನು ಕಂಡು ಹೌದಣ್ಣ, ನಂತರ ಅರಣ್ಯಕ್ಕೆ ಹೋಗಿ ಅಣ್ಣ ಶ್ರೀರಾಮಚಂದ್ರನನ್ನು ಕರೆದುಕೊಂಡು ಬಂದು ಈ ಅಯೋಧ್ಯೆಯ ಪಟ್ಟಾಭಿಷೇಕವನ್ನು ಮಾಡಿ ಅವರ ಆಜ್ಞೆಯಂತೆ ನಡೆಯೋಣ. ನಡೆ ಸಹೋದರ. ಕುಮಾರ, ಭರತ ಮಗನೇ, ಇಷ್ಟೆಲ್ಲ ಮಾಡಿರುವುದು ನಿನ್ನ ಸುಖ ಸಂತೋಷಕ್ಕಾಗಿ ಅಲ್ಲವೇ? ಕುಮಾರ, ಮಗನೇ ಎಂದು ಕರೆಯಲು ನಿನಗೆ ನಾಚಿಕೆ ಆಗುವುದಿಲ್ಲವೇ? ಅಯ್ಯೋ, ನೀನು ತಾಯಿಯೂ ಅಲ್ಲ, ನಾನು ನಿನ್ನ ಮಗನೂ ಅಲ್ಲ. ಸಹೋದರ, ಈ ಪಾಪಿಯ ವಿಚಾರ ನಡೆ ಹೋಗೋಣ. ಅಣ್ಣ ರಾಮನಿಲ್ಲಧರಮನೆ ರವಿಯಿಲ್ಲದ ಆಕಾಶ, ಲಕ್ಷ್ಮಣನು ಕೆರಳಲ್ಗೆ ಅವಲಕ್ಷಣ. ಜಾತಿಯ ನಗಲಿ ಭಾಗ್ಯರಹಿತರಾದೆವು ನಾವು, ಅವರ ನಗಲಿದ ಯೋಧ್ಯೆ ಅಡವಿಯಾಯಿತು. ಪ್ರೇಮ ಮೂರ್ತಿಗಳಾದ ರಾಮ ದಶರಥರ ನಗಲಿ ಈ ಪಾಪಿ ಭರತ ಶತ್ರುಘ್ನರಿಂದು ನಿರ್ಭಾಗ್ಯರಾದೆವಾ. ಸೌಮಿತ್ರಿಗೊದಗಿದ ರಾಮ ಸೇವಾ ಭಾಗ್ಯ, ಸೌಮಿತ್ರಿಗೊದಗಿದ ರಾಮ ಸೇವಾ ಭಾಗ್ಯ ಈ ಪಾಪಿ ಭರತನ ಪಾಲಿಗೆ ಬಾರದಾಯಿತೆ, ಬಾರದಾಯಿತೆ. ರಾಮಚಂದ್ರ ಸಹೋದರ, ಅಣ್ಣ ಶ್ರೀರಾಮಚಂದ್ರನಿಲ್ಲದ ಈ ಅರಮನೆಯಲ್ಲಿ ನಾವು ವಾಸ ಮಾಡಬಾರದು. ನಾವು ಜಾಗೃತಿಯಾಗಿ ಅರಣ್ಯಕ್ಕೆ ಹೋಗಿ ಅಣ್ಣ ಶ್ರೀರಾಮಚಂದ್ರನ್ನು ಕರೆದುಕೊಂಡು ಬರುவோம். ನಡೆ ನಡೆ ಸಹೋದರ. ಸುಪ್ರಭಾತವಿದು ಪ್ರಭಾತ ಸಮಯ, ತೇಜಮಾನರವಿ ಉದಯಿಪ ಸಮಯ. ಸುಪ್ರಭಾತವಿದು ಪ್ರಭಾತ ಸಮಯ, ತೇಜಮಾನರವಿ ಉದಯಿಪ ಸಮಯ. ಕೆಂಪನಢರಿತಾನ ಭೋಮಂಡಲನಿ ಕೆಂಪನಾರಿಸುತ್ತೆ ಬರುತ್ತಿದೆ ಭಾಸ್ಕರ. ಕೆಂಪನಢರಿತಾನ ಭೋಮಂಡಲನಿ ಕೆಂಪನಾರಿಸುತ್ತೆ ಬರುತ್ತಿದೆ ಭಾಸ್ಕರ.
ಭಗವಾನ್ ಭಾಸ್ಕರನ ಕಿರಣಗಳು ಈ ತರುಗತಗಳ ಮೇಲೆಲ್ಲ ಪ್ರಸರಿಸಿ ಈ ವಾತಾವರಣವನ್ನು ಎಷ್ಟು ಸೌಮ್ಯವಾಗಿ ಮಾಡಬಹುದು. ಸ್ವಾಮಿ, ಅಲ್ಲಿ ಕಾಣುವ ಪರ್ವತವಾದ್ರೂ ಯಾವುದು? ಸೀತಾ, ಅದು ನಮ್ಮ ಅಯೋಧ್ಯೆಗೆ ಸೇರಿದ ಚಿತ್ರಕೂಟ ಪರ್ವತ. ಅದು ಅಲ್ಲದೆ ಪರಶಿವನ ಜಟೆಯಿಂದ ಹರಿದು ಈ ಧರೆಯನ್ನು ಉದ್ಧರಿಸಲು ಬಂದ ಪರಮ ಪಾವನೆಯಾದ ಗಂಗಾ ಮಾತೆಯು ಎಷ್ಟು ಗಂಭೀರ ಗಮನೆಯಾಗಿ ಹರಿಯುತ್ತಿರುವುದು ನೋಡಿದೆಯಾ? ನಾವು ವನವಾಸವನ್ನು ಪ್ರಾರಂಭಿಸುವ ಮುನ್ನ ಆಕೆಗೆ ಒಮ್ಮೆ ನಮಿಸೋಣವೇ? ಹಾಗೆ ಸುರನರ ಸೇವಿತೆ ವರಗಂಗೆ ಸುರನರ ಸೇವಿತೆ ವರಗಂಗೆ ಪರಮ ಪಾವನೆ ಕರುಣಾಕರಂಗೆ ಪರಮ ಪಾವನೆ ಕರುಣಾಕರಂಗೆ ಪರಮ ಪಾವನೆ ಕರುಣಾಕರಂಗೆ ಸುರನರ ಸೇವಿತೆ ವರಗಂಗೆ ಹರನ ಶಿರದಿಂದ ನೀ ಹರಿದೆ ಅಮ್ಮ ಹರನ ಶಿರದಿಂದ ನೀ ಹರಿದೆ ಹರೆಯನು ಧರಿಸಲು ಆಗಮಿಸಿ ಬಂದೆ ಹರನ ಶಿರದಿಂದ ನೀ ಹರಿದೆ ಹರೆಯನು ಧರಿಸಲು ಆಗಮಿಸಿ ಬಂದೆ ಪರಮ ಪಾವನೆ ಎಂದನಿಸಿ ಹರೆಯನೆಲ್ಲವೂ ಹರಿಸಿದ ಮಾಯೆ ಪರಮ ಪಾವನೆ ಎಂದನಿಸಿ ಹರೆಯನೆಲ್ಲವೂ ಹರಿಸಿದ ಮಾಯೆ ಪರಮ ಪಾವನೆ ಎಂದನಿಸಿ ಹರೆಯನೆಲ್ಲವೂ ಹರಿಸಿದ ಮಾಯೆ ನಿರುಪಮ ಚರಿತಳೆ ನಿರ್ಣಯ ಶರಣವ ನಿರುಪಮ ಚರಿತಳೆ ನಿರ್ಣಯ ಶರಣ ನಿರುಪಮ ಚರಿತಳೆ ನಿರ್ಣಯ ಶರಣವ ನಿರುಪಮ ಚರಿತಳೆ ನಿರ್ಣಯ ಶರಣವ ನಿರುಪಮ ಚರಿತಳೆ ನಿರ್ಣಯ ಶರಣವ ನಿರುಪಮ
ಮಾತೆ 14 ವರ್ಷಗಳ ಕಾಲ ವನವಾಸವನ್ನು ಪೂರೈಸುವ ನಮಗೆ ಯಾವ ಕಷ್ಟ ನಷ್ಟಗಳನ್ನು ಬಾರದಂತೆ ನೋಡಿಕೊಂಡು ನಿನಗೆ ಸೆರೆಗುಡ್ಡಿ ಬೇಡಿಕೊಳ್ಳುವೆನು. ರಾಮ 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 ರಘುವಂಶ ಸೋಮ 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 ಸನಿತಾತ್ಮ ರಘುರಾಮ ರಾಮ 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 ರಘುರಾಮ ರಾಮ 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 ಭುವ ನಿನ್ನ ನಾಮ ಜಪ ಮಾತ್ರದಿಂದ 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 ಪಾಪನಾಶವಾಗಿ ಬಹುದೀಗ ನೋಡೈ ಪಾಪನಾಶವಾಗಿ ಬಹುದೀಗ ನೋಡೈ ರಘುರಾಮ ರಾಮ 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 ರಘುರಾಮ ಶ್ರೀ ರಾಮ 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 ಶ್ರೀರಾಮಚಂದ್ರ, ನಿಮ್ಮ ದರ್ಶನದಿಂದ ನಾನು ಧನ್ಯನಾದೆನು. ಅಯ್ಯ, ನಿನಗೆ ಮಂಗಳವಾಗಲಿ. ನೀನು ಯಾರು? ನಿನ್ನ ಸಮಾಚಾರವೇನು? ನಾನು ಈ ಪ್ರಾಂತ್ಯಕ್ಕೆಲ್ಲ ಅಧಿಪತಿಯಾಗಿರುವೆನು. ನನ್ನನ್ನು ಗುಹನೆಂದು ಕರೆಯುವರು. ಇಷ್ಟು ದಿನ ನಿಮ್ಮ ನಿರೀಕ್ಷಣೆಯಿಂದಿದ್ದ ನಾನು ನಿಮ್ಮನ್ನು ಕಂಡು ನಾನು ಧನ್ಯನಾದೆನು. ಈ ದಿನ ನಮ್ಮ ಆತಿಥ್ಯವನ್ನು ಸ್ವೀಕರಿಸಿ ಮುಂದೆ ಹೋಗಬೇಕೆಂದು ಬೇಡಿಕೊಳ್ಳುವೆನು ದೇವ. ಅಯ್ಯ ಗುಹರಾಜನೇ, ಈ ನಿನ್ನ ಆತಿಥ್ಯಕ್ಕೆ ಪ್ರತಿಯಾಗಿ ಈ ಗಂಗಾ ನದಿಯನ್ನು ದಾಟಿಸಿದರೆ ಅಷ್ಟೇ ಸಾಕಾಗಿರುವುದು. ಒಂದು ನಿಬಂಧನೆಯ ಮೇರೆಗೆ ಈ ನದಿಯನ್ನು ದಾಟಿಸುವೆನು. ಏನದು ನಿನ್ನ ನಿಬಂಧನೆ? ಅವು ಹಿಂದೆ ಮಿಥಿಲಾ ಪಟ್ಟಣಕ್ಕೆ ತೆರಳುವಾಗ ತಮ್ಮ ಪಾದಕ್ಕೆ ಕಲ್ಲು ತಾಕಿ ಹೆಣ್ಣಾಯಿತಂತೆ. ಇನ್ನು ನನ್ನ ದೋಣಿಯಲ್ಲಿ ಹಲವಾರು ಕಲ್ಲುಗಳಿರುವವು. ಅವೆಲ್ಲವೂ ಹೆಣ್ಣಾದರೆ ನನ್ನ ಗತಿ? ಅಯ್ಯ ಗುಹರಾಜನೇ, ನಿನ್ನ ಮನಸ್ಸಿನ ಆಂತರ್ಯವನ್ನು ನಾನು ಗ್ರಹಿಸಿದೆನು. ನನ್ನ ಪಾದವನ್ನು ತೊಳೆದು ಪೂಜಿಸಬೇಕೆಂದಲ್ಲವೇ ನಿನ್ನ ಮನದ ಬಯಕೆ. ಹಾಗೇ ಆಗಲಿ, ನಿನ್ನ ಇಷ್ಟಾರ್ಥವು ಸಿದ್ಧಿಸಲಿ.
ಶ್ರೀಪಾದವನು ನಾ ಪೂಜಿಸಿ ನಾ ಧನ್ಯನಾದೆನು ರಾಮ. ಜನ ಮಾತನ ಜನಕೀಯ ರಮಣನ ಜನಕರ ಜನ ಮಾತನ ಜನಕೀಯ ರಮಣನ ಮಾತನ ಜಾನಕೀಯ ರಮಣನ ಪಾಪ ಕಳೆವ ಪರಮಾತ್ಮನ ಶ್ರೀರಾಮನ ಪಾಪ ಕಳೆವ ಪರಮಾತ್ಮನ ಶ್ರೀರಾಮನ ಪೂಜಿಸಿ ಫಲಾವಿಸಿ ದೇವ, ದೋಣಿಯನ್ನು ಸಿದ್ಧಪಡಿಸಿ ಬರುವೆನು. ಹಾಗೆ ಆಗಲಿ. ದೇವ, ದೋಣಿಯು ಸಿದ್ಧವಾಗಿರುವುದು ದಯಮಾಡಿ. ಇಂದಾಂಬಿಗೆ ಧನ್ಯನಾದೆ, ಇಂದಾಂಬಿಗೆ ಧನ್ಯನಾದೆ ರಾಮ ರಾಮ. ಇಂದಾಂಬಿಗೆ ಧನ್ಯನಾದೆ, ಇಂದಾಂಬಿಗೆ ಧನ್ಯನಾದೆ ರಾಮ ರಾಮ. ಭವ ಸಮುದ್ರ ದಾಂಟಿಸುವ ಇವರ ನದಿ ದಾಂಟಿಸುವೆ, ಭವ ಸಮುದ್ರ ದಾಂಟಿಸುವ ಇವರ ನದಿ ದಾಂಟಿಸುವೆ. ಇಂದಾಂಬಿಗೆ ಧನ್ಯನಾದೆ, ಇಂದಾಂಬಿಗೆ ಧನ್ಯನಾದೆ ರಾಮ ರಾಮ. ದೇವ ನಿನ್ನಂತ ಜಯವಂ ಸಿರಿ ಸಾಧಿಸುವೆ, ದೇವ ದೇವ ನಿನ್ನಂತ ಜಯವಂ ಸಿರಿ ಸಾಧಿಸುವೆ. ಇಂದಾಂಬಿಗೆ ಧನ್ಯನಾದೆ, ಇಂದಾಂಬಿಗೆ ಧನ್ಯ ರಾಮ ರಾಮ.
ಎಲ್ಲಿರುವೆ ರಾಘವ ಕಾನನ ಮಧ್ಯದಿ ರಾಮ ಎಲ್ಲಿರುವೆ ರಾಘವ ಕಾನನ ಎಲ್ಲಿರುವೆ ರಾಘವ ಕಾನನ ಅಲೆ ತಲೆ ತೋನ ಅಡವಿಯೊಳಿ ಅಲೆ ತಲೆ ತೋನ ಅಡವಿಯೊಳಿ ಅಣ್ಣ ಅಲೆ ತಲೆ ತೋನ ಅಡವಿಯೊಳಿ ಅಲೆದಲೆದು ನಾವು ಅಡವಿಯೊಳಿ ಬಳಲುದಲ್ಲಿರುವೆವು ದಾರಿಯ ಸಾರಿ. ಬಳಲುದ ಇರುವೆವು ದಾರಿಯ ಕಾಣದೆ ಬಳಲುದ ಇರುವೆವು ದಾರಿಯ ಕಾಣದೆ ಬಳಲುದಲ್ಲಿರುವೆವು ದಾರಿಯ ಬಳಲುದಲ್ಲಿರುವೆವು ದಾರಿಯ ಎಲ್ಲಿರುವೆ ರಾಘವ ಕಾನನ ಎಲ್ಲಿರುವೆ ರಾಘವ ರಾಮ ಸಹೋದರ, ಅಣ್ಣ ಎಷ್ಟು ಹುಡುಕಿದರು ಅಣ್ಣ ಶ್ರೀರಾಮಚಂದ್ರನ ಕುರುಹೇ ಕಾಣುತ್ತಿಲ್ಲವಲ್ಲ. ಸಹೋದರ, ಅಣ್ಣನನ್ನು ಕಾಣದೆ ನಾವು ಪಟ್ಟಣಕ್ಕೆ ಹೋಗುವ ಹಾಗಿಲ್ಲ. ಇಲ್ಲ ಅಣ್ಣ, ನಡೆ, ಮುಂದೆ ಹೋಗಿ ಹುಡುಕೋಣ. ನೋಡಿ ಅಣ್ಣ. ಸಹೋದರ, ಹಾಗೆ ಹಾಗೆ ನೋಡಿ. ರಾಮ ಪರಂಧಾಮ ದಶರಥ ರಾಮ ರಾಮ ಪರಂಧಾಮ ದಶರಥ
ಏನ್ ಆಶ್ಚರ್ಯ! ಎಂದುಳಿಯು ಅಂತರಿಕ್ಷದವರೆಗೂ ವ್ಯಾಪಿಸಿರುವುದಲ್ಲ, ಮಹಾ ಕೋಲಾಹಲ ಧ್ವನಿಯು ಕೇಳಿ ಬರುತ್ತಿರುವುದು. ಮೃಗ ಪಕ್ಷಿಗಳು ಬೆದರಿ ದಿಕ್ಕು ದಿಕ್ಕುಗಳಿಗೆ ಓಡುತ್ತಿರುವವು. ಯಾರಾದರೂ ರಾಜರು ಬೇಟೆಗೆ ಬಂದಿರಬಹುದೇ? ಓಹೋ, ಅದು ನಮ್ಮ ಸೈನ್ಯವೇ, ಸಂದೇಹವಿಲ್ಲ. ಭಾರತ ಶತ್ರುಘ್ನರು ಆ ಭ್ರಷ್ಟ ಕೈಕೆಯ ಪ್ರೇರಣೆಯಿಂದ ನಮ್ಮನ್ನು ಕೊಲ್ಲಲು ಬರುತ್ತಿರಬಹುದೇ? ಇರಲಿ, ನಾನೀಗಲೇ ಹೋಗಿ ಅಣ್ಣನಿಗೆ ಸಮಾಚಾರವನ್ನು ತಿಳಿಸುವೆನು. ಹೇಳಣ್ಣ, ಹೇಳು. ಧನುರ್ಬಾಣಗಳನ್ನು ತೆಗೆದುಕೋ, ಹೊತ್ತಿಗೆ ಅವನ ಭುಯ್ಯಲ್ಲಿ ಅಡಗಿಕೊಳ್ಳುವಂತೆ ಹೇಳು. ಲಕ್ಷ್ಮಣ, ಲಕ್ಷ್ಮಣ, ಅಣ್ಣ. ಅಂತಹ ಪ್ರಸಂಗವೇನು? ಅಣ್ಣ, ಭಾರತ ಶತ್ರುಘ್ನರು ಚತುರಂಗ ಬಲ ಸಮೇತರಾಗಿ ಇತ್ತ ಕಡೆಯೇ ಬರುತ್ತಿರುವರು. ಅವರು ಆ ದುಷ್ಟ ಕೈಕೆಯ ಪ್ರೇರಣೆಯಿಂದ ನಮ್ಮನ್ನು ಕೊಲ್ಲಲು ಬರುತ್ತಿರುವಂತೆ ತೋರುವುದು. ನನಗೆ ಅಪ್ಪಣೆಯನ್ನು ಕೊಡು, ಒಂದೇ ಬಾಣದಿಂದ ಅವರು ನಿರ್ಮೂಲ ಮಾಡಿಬಿಡುವೆನು. ಲಕ್ಷ್ಮಣ, ಶಾಂತನಾಗು. ಭರತನು ಬರಲಿ, ವಿಚಾರವೇನೆಂಬುದನ್ನು ತಿಳಿಯೋಣ. ಅಣ್ಣ, ಅಗಾಧ ಸೈನ್ಯ ಸಮೇತರಾಗಿ ಕೋಲಾಹಲದಿಂದ ಬರಲು ಮತ್ಯಾವ ಕಾರಣವಣ್ಣ? ಲಕ್ಷ್ಮಣ, ಭರತನು ಸಾಮಾನ್ಯನಲ್ಲ. ಅದು ಅಲ್ಲದೆ ಭರತನನ್ನು ಸಂಹರಿಸಿ ಸಂಪಾದಿಸುವ ರಾಜ್ಯದಿಂದ ನನಗೇನಾಗಬೇಕು? ಅಧರ್ಮದಿಂದ ಇದ್ರ ಪದವಿ ಬಂದಿರುವುದು ಬೇಕಾಗಿಲ್ಲ. ಬರಲಿ, ವಿಚಾರಿಸೋಣ. ಅಣ್ಣ ರಾಮಚಂದ್ರ, ಅಣ್ಣ ರಾಮಚಂದ್ರ. ಶತ್ರುಘ್ನ, ಭರತ ಶತ್ರುಘ್ನರೇ, ನಿಮಗೆ ಮಂಗಳವಾಗಲಿ. ಮೇಲೆ ಹೇಳಿ. ಅಣ್ಣ, ಭರತ, ರತ್ನ ಖಚಿತವಾದ ರತ್ನಾಭರಣಗಳನ್ನು ಧರಿಸಿ ಪೀತಾಂಬರ ಶೋಭಿತನಾಗಿ ಅಯೋಧ್ಯ ಸಿಂಹಾಸನದ ಮೇಲೆ ವಿರಾಜಿಸಬೇಕಾಗಿದ್ದ ತಾವುಗಳು ನಾರ್ಮುಡಿಯನ್ನುಟ್ಟು ಅರಣ್ಯದಲ್ಲಿ ಗೆಡ್ಡೆ ಗೆಣಸುಗಳನ್ನು ತಿನ್ನುತ್ತಾ ವಾಸ ಮಾಡುತ್ತಿರುವುದನ್ನು ನೋಡುತ್ತಿರುವ ನಾವೆಂತಹ ನಿರ್ಭಾಗ್ಯರಣ್ಣ, ನಿರ್ಭಾಗ್ಯರು. ಭರತ, ಅದು ಹಾಗಿರಲಿ. ನೀನು ಮಾವನ ಮನೆಯಿಂದ ಯಾವಾಗ ಬಂದೆ? ಅಲ್ಲಿ ಎಲ್ಲರೂ ಕುಶಲವೇ? ಕುಶಲವಾಗಿರುವರಣ್ಣ. ಭರತ, ಅಣ್ಣ, ಅಯೋಧ್ಯೆಯನ್ನು ಬಿಟ್ಟು ಬಂದ ನನಗೆ ಅಲ್ಲಿನ ಸಂಗತಿಗಳನ್ನು ಕೇಳಲು ನನ್ನ ಮನಸ್ಸು ಕಾತುರುತ್ತಿರುವುದು. ಅಲ್ಲಿನ ಒಬ್ಬೊಬ್ಬರ ಯೋಗಕ್ಷೇಮವನ್ನು ಕೇಳುವನು, ಹೇಳುವೆಯಾ ಭರತ? ಅಣ್ಣ, ತಮ್ಮ ಅಪ್ಪಣೆಯನ್ನು ಶಿರಸಾವಹಿಸಿ ನಡೆಸುವೆನಣ್ಣ. ಭರತ, ಮೊದಲನೆಯದಾಗಿ ನಮಗೆ ಅಕಾರ ಉಕಾರ ಮಕಾರ ಓಂಕಾರಗಳ ರಸಪಾನ ಮಾಡಿಸಿದ ಸಪ್ತ ಋಷಿಗಳಲ್ಲೇ ಶ್ರೇಷ್ಠರೆನಿಸಿದ ಗುರು ವಸಿಷ್ಠ ಮಹಾಮುನಿಗಳು ಕ್ಷೇಮದಿಂದಿರುವರೆ? ಕ್ಷೇಮವಾಗಿರುವರಣ್ಣ. ಅಷ್ಟಮಂತ್ರಿಗಳಲ್ಲೇ ಶ್ರೇಷ್ಠರೆನಿಸಿದ ಮಂತ್ರಿ ಸುಮಂತ್ರವರಿಯರು ಕುಶಲದಿಂದಿರುವರೆ? ಕುಶಲವಾಗಿರುವರಣ್ಣ. ಪತಿಯ ಎದುರಿನಲ್ಲಿ ಕಣ್ಣೀರು ಸುರಿಸುತ್ತಾ ಒಂದು ಮಾತನ್ನೂ ಆಡದೆ ಮೌನವಾಗಿಯೇ ಕಳುಹಿಸಿಕೊಟ್ಟ ಸೋದರ ಲಕ್ಷ್ಮಣನ ತಾಯಿ ಸುಮಿತ್ರಾದೇವಿಯವರು ಕ್ಷೇಮದಿಂದಿರುವರೆ? ಮಾತೆಯವರು ಕ್ಷೇಮವಾಗಿರುವರಣ್ಣ. ನವಮಾಸಗಳು ಹೊತ್ತು ಹೆತ್ತು ತುತ್ತಿಟ್ಟು ಮುತ್ತಿಟ್ಟು ಜೋಪಾನ ಮಾಡಿ ಕಳುಹಿಸಿಕೊಡಲಾರದ ಸಂಕಟದಲ್ಲಿ ಬೀಳ್ಕೊಟ್ಟ ನನ್ನ ಹೆತ್ತ ತಾಯಿ ಕೌಸಲ್ಯ ಮಾತೆಯವರು ಕ್ಷೇಮದಿಂದಿರುವರೆ? ಮಾತೆಯವರು ಕ್ಷೇಮವಾಗಿರುವರಣ್ಣ. ಈ ರಾಮನಿಗೆ ಆರಾಮವಾಸವನ್ನು ಕಲ್ಪಿಸಿಕೊಟ್ಟ ನನ್ನ ಚಿಕ್ಕಮ್ಮ ನಿನ್ನ ಹೆತ್ತ ತಾಯಿ ಕೈಕಾ ಮಾತೆಯವರು ಸಹ ಕುಶಲದಿಂದಿರುವರೆ? ಆಕೆಯ ಕ್ಷೇಮಕ್ಕೇನು ಕುಂದು ಕೊರತೆ ಬಂದೀತಣ್ಣ. ಆಕೆಯು ಕ್ಷೇಮವಾಗಿಯೇ ಇರುವರು. ಈಗ ಹೇಳು ಭರತ, 60 ಸಹಸ್ರ ವರ್ಷಗಳಿಂದ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಕೆಚ್ಚೆದೆಯ 4 ಸುಪುತ್ರರನ್ನು ಪಡೆದುದಲ್ಲದೆ ಕಟುವಾಂಗ ಎಂಬ ಹೆಸರಿನಿಂದಿದ್ದವನು ಪುಷ್ಪರಥ ಎಂಬ ಅನ್ವರ್ಥನಾಮವನ್ನು ಹೊಂದಿ ದೇವಾನುದೇವತೆಗಳ ಯುದ್ಧದಲ್ಲಿ ಒಬ್ಬನೇ ರಥಿಕನಾಗಿ ದಶ ದಿಕ್ಕುಗಳಲ್ಲಿಯೂ ರಥವನ್ನು ಚಲಿಸಿ ದೇವಾನುದೇವತೆಗಳಿಂದ ದಶರಥ ದಶರಥ ಎಂಬ ಬಿರುದಾಂಕಿತವನ್ನು ಪಡೆದ ನಮ್ಮೆಲ್ಲರ ಜನಕ ದಶರಥ ಚಕ್ರವರ್ತಿಯವರು ಕ್ಷೇಮದಿಂದಿರುವರೆ? ಇನ್ನೆಲ್ಲಿಯ ಕ್ಷೇಮವಣ್ಣ, ಇನ್ನೆಲ್ಲಿಯ ಕ್ಷೇಮ? ಭರತ, ಇದೇನು ಈ ರೀತಿ ಮಾತನಾಡುತ್ತಿರುವೆ? ಅಣ್ಣ, ಅಣ್ಣ, ಜನಕ, ನೀವು ಜನಕನು ಏನಾಯ್ತು? ಜನಕನಿಗೆ ಅಣ್ಣ, ನೀವು ಪಟ್ಟಣವನ್ನು ಬಿಟ್ಟು ಅರಣ್ಯಕ್ಕೆ ಹೊರಡುತ್ತಲೇ ಜನಕನು ತಮ್ಮ ನಾಮಸ್ಮರಣೆ ಮಾಡುತ್ತಾ ರಾಮ ರಾಮಚಂದ್ರ ಎಂದು ಪ್ರಲಾಪಿಸುತ್ತಾ ಪೂಜ್ಯ ಜನಕನು ಅಣ್ಣ ಭರತ, ಪೂಜ್ಯ ಜನಕರು ಪರಲೋಕವಾಸಿಯಾದರಣ್ಣ, ಪರಲೋಕವಾಸಿಯಾದರು. ಜನಕನು ಪರಲೋಕವಾಸಿಯಾದರೆ ಜನಕ ಜನಕ ಮಮ ಹಿತ ಪ್ರಿಯ ಪಿತ ಆಗಲಿ ಪೋದೆಯ
ಪರಲೋಕವಾಸಿ ಆದಿರ. ಅಯ್ಯೋ, ನಿಮ್ಮ ಅಂತಿಮ ಕಾಲದಲ್ಲಿ ನಾವುಗಳು ನಿನ್ನ ಬಳಿಯಲ್ಲಿದ್ದು ನಿನ್ನ ಸೇವೆಯನ್ನು ಮಾಡದ ಹಾಗೆ ಆಯ್ತೆ. ಭರತ, ತಂದೆಯ ಅಂತಿಮ ಕಾಲದಲ್ಲಿ ಆತನ ಬಳಿಯಿದ್ದು ಆತನ ಪಾದ ಸೇವೆ ಮಾಡಿದ ನೀವೇ ಪುಣ್ಯಶಾಲಿಗಳಪ್ಪ, ನೀವೇ ಪುಣ್ಯಶಾಲಿಗಳು. ಆ ಭಾಗ್ಯವು ನಮಗೆ ಬರಲಿಲ್ಲ. ಅಂತಹ ಭಾಗ್ಯವು ನಮಗೂ ದೊರಕಲಿಲ್ಲವಣ್ಣ, ದೊರಕಲಿಲ್ಲ. ಏನು, ನೀವು ಸಹ ಜನಕನ ಬಳಿಯಲ್ಲಿ ಇರಲಿಲ್ಲವೇ? ಇಲ್ಲವಣ್ಣ, ಅಯ್ಯೋ ಅಯ್ಯೋ ವಿಧಿಯೇ, ನಾವೆಂತಹ ನಿರ್ಭಾಗ್ಯಶಾಲಿಗಳು ಭರತ, ನಾವೆಂತಹ ನಿರ್ಭಾಗ್ಯಶಾಲಿಗಳು. ಮೆಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲ. ಹೋಗುತ್ತಮ್ಮ, ಸತ್ಯ ಧರ್ಮದಿಂದ ಆ ಕೋಸಲ ಸಾಮ್ರಾಜ್ಯವನ್ನು ಪರಿಪಾಲಿಸು. ನಾನು ತಂದೆಗೆ ಕೊಟ್ಟ ಭಾಷೆಯಂತೆ ವನವಾಸವನ್ನು ಪೂರೈಸಿಕೊಂಡು ಜಾಗೃತಿಯಾಗಿ ಬರುವೆನು. ಅಣ್ಣ, ಭರತ, ನನ್ನದೊಂದು ಭಿನ್ನಹವಣ್ಣ. ಏನದು ಭರತ? ಅಣ್ಣ, ಕೈಕಾಮಾತಿ ಅಪರಾಧವನ್ನು ಮನ್ನಿಸಿ ತಾವು ಪಟ್ಟಣಕ್ಕೆ ಬಂದು ಪಟ್ಟಾಭಿಷಕ್ತರಾಗಿ ನಮ್ಮನ್ನು, ಮಾತಿವರನ್ನು, ಗುರುಜನರನ್ನು, ಪರಿಜನರನ್ನು ಕಾಪಾಡಬೇಕೆಂದು ಅಣ್ಣ ತಮ್ಮ ಪಾದ ಕಮಲದಲ್ಲಿ ಪ್ರಾರ್ಥಿಸುವೆನಣ್ಣ. ಭರತ, ನಿನ್ನ ತಾಯಿಯಾದ ಕೈಕಾಮಾತೆ ಇಷ್ಟವೂ ಅದಲ್ಲ. ನನ್ನ ವನವಾಸ, ನಿನ್ನ ಪಟ್ಟಾಭಿಷೇಕ, ನಿನ್ನ ತಾಯಿಯ ಮಾತಿನಂತೆ ನೀನು ಸತ್ಯ ಧರ್ಮದಿಂದ ರಾಜ್ಯವನ್ನು ಪರಿಪಾಲಿಸು. ನಾನು ತಂದೆಗೆ ಕೊಟ್ಟ ಭಾಷೆಯಂತೆ ವನವಾಸವನ್ನು ಪೂರೈಸಿಕೊಂಡು ಬರುವೆನು. ನನ್ನ ಮಾತನ್ನು ಕೇಳು ಭರತ. ಅಣ್ಣ, ಭರತ, ಜಗದ ಬೀರ ಭರತ, ಜಗದ ಬೀರ
ಮಾತಿಗೆ ನಾನು ಪ್ರತಿ ಹೇಳಲಾಡನಣ್ಣ. ಆದರೆ ನೀವು ನನಗೊಂದು ಭಿನ್ನ. ತಂದೆ ತಾಯಿಯಿಂದ ಬಂದ ರಾಜ್ಯವನ್ನು ನಾನೇ ನಿಮ್ಮ ಪಾದಕ್ಕೆ ಅರ್ಪಿಸುತ್ತಿರುವೆನಣ್ಣ. ಆದ್ದರಿಂದ ನೀವು ಪಟ್ಟಣಕ್ಕೆ ಬಂದು ಪಟ್ಟಾಭಿಷಕ್ತರಾಗಿ ನಮ್ಮನ್ನು ಕಾಪಾಡಬೇಕಣ್ಣ, ಕಾಪಾಡಬೇಕು. ಭರತ, ನೀನು ಅದಕ್ಕೋಸ್ಕರ ಅಷ್ಟು ದೂರದಿಂದ ದಣಿದು ಬಂದೆಯಾ? ಅದೂ ಅಲ್ಲದೆ ನಿನ್ನ ಪಾಲಿಗೆ ಬಂದ ಸಿಂಹಾಸನವನ್ನು ನಾನೇರುವುದಾದರೆ ದತ್ತಾಪಹಾರದ ದೋಷಕ್ಕೆ ಗುರಿಯಾಗುವುದಿಲ್ಲ. ನೀನೇ ಯೋಚಿಸಿ ನೋಡಿ. ಅಣ್ಣ, ತಂದೆ ತಾಯಿಗಳಿಂದ ಬಂದ ರಾಜ್ಯವನ್ನು ನಾನೇ ತಮ್ಮ ಪಾದಕ್ಕೆ ಅರ್ಪಿಸುತ್ತಿರುವಾಗ ದತ್ತಾಪಹಾರ ದೋಷವೆಲ್ಲಿಂದ ಬರುವುದಣ್ಣ? ಭರತ, ನೀನು ಎಷ್ಟು ಹೇಳಿದರೂ ನನ್ನ ಮನಸ್ಸು ಒಡಂಬಿಡುವುದಿಲ್ಲ. ಆದ್ದರಿಂದ ನನ್ನ ಮಾತನ್ನು ಕೇಳು. ಸತ್ಯ ಧರ್ಮದಿಂದ ನೀನು ರಾಜ್ಯವನ್ನು ಪರಿಪಾಲಿಸು. ನಾನು ವನವಾಸವನ್ನು ಪೂರೈಸಿಕೊಂಡು ಜಾಗೃತಿಯಾಗಿ ಬರುತ್ತೇನೆ. ನನ್ನ ಮಾತನ್ನು ಕೇಳು ಭರತ. ಅಣ್ಣ, ನಿನ್ನ ಮಾತಿಗೆ ನಾನು ಪ್ರತಿ ಹೇಳಲಾರೆಣ್ಣ. ಆದರೆ ನೀವು ನಿಮ್ಮ ಪವಿತ್ರವಾದ ಈ ಪಾದುಕೆಗಳನ್ನು ನನಗೆ ಅನುಗ್ರಹಿಸಿದರೆ ನಾನು ಅವುಗಳನ್ನು ಸಿಂಹಾಸನದ ಮೇಲಿಟ್ಟು ರಾಜ್ಯಭಾರ ಮಾಡುವೆನು. ತಾವು 14 ವರ್ಷ ಕಳೆದ ಮರುದಿನವೇ ತಾವು ನನಗೆ ದರ್ಶನವನ್ನು ನೀಡಬೇಕು. ಹಾಗೆ ನೀಡದೇ ಇದ್ದ ಪಕ್ಷದಲ್ಲಿ ನಾನು ಅಗ್ನಿ ಪ್ರವೇಶ ಮಾಡುವೆನಣ್ಣ. ಇದಕ್ಕೆ ತಮ್ಮ ಪಾದವೇ ಸಾಕ್ಷಿ. ಭರತ, ಹಾಗೆ ಆಗಲಿ, ನಿನ್ನ ಇಚ್ಛೆಯಂತೆ ಆಗಲಿ. ತೆಗೆದುಕೋ ಪಾದುಕೆಗಳನ್ನು. ಶ್ರೀರಾಮಚಂದ್ರನ ಪಾದುಕೆಗೊಳಗಿದ ಭಾಗ್ಯ ಈ ಜಗತ್ತಿನಲ್ಲಿ ಯಾರಿಗೂ ಲಭಿಸಲಿಲ್ಲ. ತನ್ನೊಡಲ ತಾಪವಂ ತಡೆದೆನಿತು ಥವಕದಿಂಪಾಲಿಸಿದ ತಾಯಿಗೆ ಭಾಗ್ಯವಿಲ್ಲ. ತಾಪವಂ ತಡೆದೆನಿತು ತವಕದಿಂ ಪಾಲಿಸಿದ ತಾಯಿಗೆ ಭಾಗ್ಯವಿಲ್ಲ. ಸಹಜದಿಂ ಶ್ರೀರಾಮಚಂದ್ರನ ಸಹಜದಿಂ ಶ್ರೀರಾಮಚಂದ್ರನ ಸಹಜಾತರಾಗಿ ಜನಿಸಿದ ನಮಗೆ ಭಾಗ್ಯವಿಲ್ಲ. ಜಪತಪ ಪುಣ್ಯ ಪಾದಾರ್ಚನೆಗಳಿಂ ಪೂಜಿಸಿದ ಪರಮ ಜಪ ತಪ ಪುಣ್ಯ ಪರಮ ಜಪ ತಪ ಪುಣ್ಯ ಪಾದಾರ್ಚನೆಗಳಿಂ ಪೂಜಿಸಿದ ಮುನಿ ಜನರ ಪಾಲಿಗೆ ಭಾಗ್ಯವಿಲ್ಲ. ಕಾಡು ಮರವಂ ಕಡಿದು
ನಮಗಿಲ್ಲ ಮತ್ತನ್ಯರಿಗಿಲ್ಲ, ನಮಗಿಲ್ಲ ಮತ್ತನ್ಯರಿಗಿಲ್ಲ ಜಗದೀ ನಾನು ಈ ಪಾದುಕೆಗಳಲ್ಲಿ ಪಟ್ಟ ಕಟ್ಟಿ ನಂದಿ ಗ್ರಾಮದಲ್ಲಿ ನೀವು ಹೇಗೆ ವ್ರತವನ್ನು ಆಚರಿಸುವರು ನಾನು ಹಾಗೆ ಮುನಿವೃತ್ತಿಯಿಂದ ತಮ್ಮ ಧ್ಯಾನ ನಿರತನಾಗಿರುವೆನಣ್ಣ. ತಾವು 14 ವರ್ಷ ಕಳೆದ ಮರುದಿನವೇ ಬಂದು ನನಗೆ ದರ್ಶನವನ್ನು ನೀಡಬೇಕು. ಭರತ, ಹಾಗೇ ಆಗಲಿ. 14 ವರ್ಷ ವನವಾಸವನ್ನು 14 ದಿನಗಳೋಪಾದಿಯಲ್ಲಿ ಕಳೆದು ಜಾಗೃತಿಯಾಗಿ ಹಿಂದಿರುಗುವೆನು. ಆಯಿತೆ, ಸಂತೋಷವೇ? ಸಂತೋಷ. ಇನ್ನು ನೀವೆನ್ನು ಹೊರಡಿ. ತಂದೆಯು ನೀವೇ, ತಾಯಿಯು ನೀವೇ, ತಂದೆಯು ನೀವೇ, ತಾಯಿಯು ನೀವೇ, ಎಮ್ಮನು ಕಾಯುವ ದೈವವು ನೀವೇ. ಎಮ್ಮನು ಕಾಯುವ ದೈವವು ನೀವೇ. ಶ್ರೀರಾಮ ಶ್ರೀರಾಮ ಬಂಧುವು ನೀವೇ, ಬಳಗವು ನೀವೇ, ಬಂಧುವು ನೀವೇ, ಬಳಗವು ನೀವೇ, ಎಮ್ಮನು ಕಾಯುವ ದೈವವು ನೀವೇ. ಎಮ್ಮನು ಕಾಯುವ ದೈವವು ನೀವೇ. ಶ್ರೀರಾಮ ಶ್ರೀರಾಮ ಲಕ್ಷ್ಮಣ, ಅಣ್ಣ, ನೋಡಿದೆಯಾ ಭರತನ ಭ್ರಾತೃವಾತ್ಸಲ್ಯವನ್ನ? ಅಣ್ಣ, ನನ್ನ ಅಪರಾಧವನ್ನು ಕ್ಷಮಿಸು. ಇರಲಿ ಲಕ್ಷ್ಮಣ. ಸೀತಾ, ನಾವಿರುವ ಈ ಸ್ಥಳವು ಅಯೋಧ್ಯೆಗೆ ಸಮೀಪವಿರುವುದರಿಂದ ಮುಂದೆ ನಾವು ದಂಡಕಾರಣ್ಯವನ್ನು ಪ್ರವೇಶ ಮಾಡೋಣ ನೋಡಿ. ಹಾಗೆ ಆಗಲಿ ಅಣ್ಣ.